ಹೇ ಗಾಯ್ಸ್, ಈ ಥರ ಪೇಪರ್ ಶಾಟ್ ಯಾವ ಥರ ಮಾಡೋದು ನಿಮ್ಮ ಮನೇಲಿ ಅಂತ ನೋಡೋಣ ಬನ್ನಿ. ಫಸ್ಟ್ ನಿಮ್ಮ ಮನೆಯಲ್ಲಿ ಒಂದು ಪೆನ್ ಇದ್ದರೆ, ಅಂದರೆ ಈ ಥರ ಎರಡು ಕಡೆ ಓಪನ್ ಮಾಡೋಂಥ ಒಂದು ಪೆನ್ ಇದ್ದರೆ ಅದನ್ನು ತೊಗೊಳ್ಳಿ. ಯಾಕಂತಂದರೆ ಅದು ಈ ಥರ ಫ್ರೀ ಅಪ್ ಆಗಿರ್ಬೇಕು. ಲೆಡ್ ಏನಿರುತ್ತಲ್ಲ ಅದನ್ನು ಸೈಡಿಗೆ ಇಟ್ಬಿಡಿ. ಇದನ್ನು ಮತ್ತೆ ಆಮೇಲೆ ನೀವು ಈ ಪೆನ್ನ ಯೂಸ್ ಮಾಡ್ಬೋದು. ಈಗ ಈ ಒಂದು ಪೆನ್ನಿಗೆ ಒಂದು ರಬ್ಬರ್ ಬ್ಯಾಂಡ್ ತೊಗೊಳ್ಳಿ. ಈ ಒಂದು ರಬ್ಬರ್ ಬ್ಯಾಂಡ್ ಏನಿರುತ್ತಲ್ಲ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕಟ್ ಮಾಡಿಕೊಂಡು ಈ ರಬ್ಬರ್ದು 2 ಪಾಯಿಂಟ್ ಏನಿರುತ್ತಲ್ಲ ಅದನ್ನು ಪೆನ್ ಲಾಸ್ಟಿಗೆ ಈ ಥರ ನಾನೇನೀಗ ಲಾಸ್ಟಿಗೆ ಅಟ್ಯಾಚ್ ಮಾಡ್ತಿದ್ದೀನಿ. ಈ ಥರ ಇಟ್ಕೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ಇನ್ನೊಂದು ರಬ್ಬರ್ ಬ್ಯಾಂಡ್ ತೊಗೋಬೇಕು. ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಅದನ್ನು ಅದಕ್ಕೆ ಸುತ್ತಬೇಕು. ಅಂದರೆ ಅದು ಹೊರಗಡೆ ಬರಬಾರ್ದು, ಆ ಥರ ಫುಲ್ ಟೈಟಾಗಿ ಸುತ್ತಬೇಕು. ಇಲ್ಲಿ ನಾನು ನೋಡಿ ಯಾವ ಥರ ಇದು ಮಾಡ್ತಿದ್ದೀನಿ. ಈ ಥರ ನೀವು ಅದನ್ನು ಡ್ರ್ಯಾಗ್ ಮಾಡಿ ನೋಡ್ಬೋದು. ಈ ಥರ ಸುತ್ಕೊಂಬಿಡಿ. ಎಷ್ಟು ಟೈಟ್ ಆಗುತ್ತೆ ಅಷ್ಟು ಸುತ್ಕೊಂಬಿಡಿ. ಯಾಕಂತಂದರೆ ಇದು ಎಷ್ಟು ಟೈಟ್ ಆಗಿರುತ್ತೆ ನಿಮಗೆ ರಿಸಲ್ಟೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ನಾನು ಡ್ರ್ಯಾಗ್ ಮಾಡಿ ಯಾವ ಥರ ತೋರಿಸ್ತೀನಿ. ಈ ಥರ ಇರಬೇಕು. ಈಗ ನೆಕ್ಸ್ಟ್ ಇದಕ್ಕೆ ಒಂದು ಕಡ್ಡಿ ತಗೊಳ್ಳಿ. ಓಕೆನಾ, ಸ್ಟಿಕ್ ಏನಂತೀವಿ ನಾವು, ಈ ಥರದ್ದು ಒಂದು ಸ್ಟಿಕ್ ಇತ್ತು ಅಂತಂದರೆ ನಿಮ್ಮ ಮನೇಲಿ ತೊಗೋಬೋದು. ಇಲ್ಲಾಂತಂದರೆ ನಾವು ನಾರ್ಮಲಾಗಿ ಕಸ ಬಳಿಯೋಂಥ ಕಡ್ಡಿ ಏನಿರುತ್ತಲ್ಲ ಅಂಥದ್ದು ನೀವು ತೊಗೋಬೋದು. ನನ್ನ ಹತ್ರ ಈ ಥರ ಇದೆ, ಇದನ್ನು ತೊಗೊಂಡಿದ್ದೀನಿ. ಈಗ ಲಾಸ್ಟಿಗೆ ಇದನ್ನ ಒಳಗಡೆ ಹಾಕ್ಕೊಂಡು ನಾನು ನೋಡಿ ಅಲ್ಲಿ ಲಾಸ್ಟಿಗೆ ರಬ್ಬರ್ ಏನಿದೆಯಲ್ಲ ಅದು ಲೂಸ್ ಪಾಯಿಂಟು. ಅಂದರೆ ರಬ್ಬರ್ ನಾರ್ಮಲ್ ಸ್ಟೇಜಲ್ಲಿ ಎಲ್ಲಿವರೆಗೆ ಲೆಂತ್ ಆಗುತ್ತೆ ಅಲ್ಲಿವರೆಗೆ ಆ ಒಂದು ಕಡ್ಡಿನ ಹಿಂದ್ಗಡೆ ಅದಕ್ಕೆ ಇಟ್ಕೊಂಡು ಅದಕ್ಕೆ ರಬ್ಬರ್ ಬ್ಯಾಂಡು ಹಾಕ್ಕೊತಿದ್ದೀನಿ. ಫುಲ್ ಅದನ್ನು ಅಷ್ಟೇ ಫುಲ್ಲು ಟೈಟಾಗಿ ಮಾಡ್ಕೋಬೇಕು. ಯಾಕಂತಂದರೆ ಕಡ್ಡಿಯಿಂದ ಅದು ಹೊರಗಡೆ ಬರಬಾರ್ದು ರಬ್ಬರ್. ಈ ಥರ ನೋಡಿ ನಾನು ಮತ್ತೆ ಫುಲ್ ಟೈಟ್ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ರಬ್ಬರ್ ಬ್ಯಾಂಡು ನೀವು ಫುಲ್ ಸುತ್ತಾರ್ಕೋಬೇಕಾಗುತ್ತೆ. ಇದು ನೋಡಿ ಯಾವ ಥರ ಸೌಂಡ್ ಬರ್ತಿದೆ, ಈ ಥರ ಬರಬೇಕು. ಈಗ ಇದು ಆಯಿತು. ಈಗ ನೆಕ್ಸ್ಟು ಒಂದು ಪೇಪರ್ ತೊಗೊಳ್ಳಿ. ಈ ಥರ ಚಿಕ್ಕದಾದಂಥ ಪೇಪರ್ ತೊಗೊಂಡು ನಾವು ನಾರ್ಮಲಾಗಿ ಒಂದು ಈ ಕೋನೈಸಲ್ಲಿ ನೋಡ್ತೀವಲ್ಲ ಆ ಒಂದು ಡಿಸೈನಲ್ಲಿ ನೀವು ಈ ಥರ ರೌಂಡ್ ಅಪ್ ಮಾಡ್ಕೋಬೇಕು. ಈ ಥರ ರೌಂಡ್ ಅಪ್ ಮಾಡ್ಕೊಂಡು ಗಮ್ ಹಾಕೊಳ್ಳಿ. ಯಾಕಂತಂದರೆ ಇಲ್ಲಿ ನಾವು ಪೇಪರ್ ಶಾರ್ಟ್ ಮಾಡ್ತಿದ್ದೀವಿ, ಹಂಗಾಗಿನೇ ಇಲ್ಲಿ ಗಮ್ ಯೂಸ್ ಮಾಡ್ಬೇಕಾಗುತ್ತೆ. ಯಾಕಂತಂದರೆ ಅಲ್ಲಿ ಫುಲ್ಲು ರಬ್ಬರಿಂದು ಪ್ರೆಷರ್ ಇರುತ್ತೆ ಪೇಪರ್ ಮೇಲೆ, ಸೊ ಕಿತ್ತು ಹೋಗ್ಬಾರ್ದು. ಹಂಗಾಗಿನೇ ಈ ಥರ ಮಾಡ್ಕೊಳ್ಳಿ. ಇದಾದಮೇಲೆ ಈ ಎಕ್ಸ್ಟ್ರಾ ಪಾರ್ಟ್ ಏನಿರುತ್ತಲ್ಲ ಇದನ್ನು ನಾನು ಸುತ್ತ ರೌಂಡಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ಇದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಕೋನೈಸ್ಗೆ ಕವರ್ ಏನಿರುತ್ತಲ್ಲ ಆ ಥರ ಒಂದು ಡಿಸೈನಲ್ಲಿ ಬೇಕಾಗುತ್ತೆ ನಮಗೆ. ಈ ಥರ ನೋಡಿ ಈ ಥರ ಕಟ್ ಮಾಡಿಕೊಂಡು ಆಮೇಲೆ ಹಿಂದುಗಡೆ ಏನಿರುತ್ತಲ್ಲ ಅಲ್ಲಿ ಸ್ವಲ್ಪ ಲೈಟಾಗಿ ಹೋಲ್ ಬಿಟ್ಕೊಂಡಿರಿ. ಓಕೆನಾ, ಹಿಂದುಗಡೆ ಆ ಒಂದು ಕವರ್ ಹಿಂದುಗಡೆ ಏನಿದೆಯಲ್ಲ ಅಲ್ಲಿ ಲೈಟಾಗಿ ಒಂದು ಹೋಲ್ ಬಿಟ್ಕೊಂಡಿರಿ. ಈಗ ನೆಕ್ಸ್ಟ್ ತೋರಿಸ್ತೀನಿ ಅದು ಯಾವುದಕ್ಕೆ ಯೂಸ್ ಆಗುತ್ತಂತ. ಈ ಥರ ನಿಮ್ಗೆ ಎಲ್ಲಾದರೂ ಲೂಸ್ ಪೇಪರ್ ಏನಾದರೂ ಇತ್ತು ಅಂತಂದರೆ ಅಲ್ಲಿ ಗಮ್ ಹಾಕೊಂಬಿಡಿ. ನೋಡಿ ನೀವು ನೋಡ್ಬೋದು ಹೋಲ್ ಕಾಣ್ತಿದೆ. ಈ ಥರ ಮಾಡ್ಕೊಂಬಿಡಿ. ಈಗ ಇದನ್ನು ನಾವು ಗನ್ ಏನು ಮಾಡ್ಕೊಂಡಿದ್ದೀವಲ್ಲ ಇದು ಗನ್ ಅಂತಲೇ ಕರಿತೀನಿ, ನಿಮಗೆ ಸ್ವಲ್ಪ ಅರ್ಥ ಆಗಲಿ ಅಂತ. ಈ ಒಂದು ಗನ್ನಲ್ಲಿ ನಾವು ಕಡ್ಡಿ ಅಂದರೆ ಸ್ಟಿಕ್ ಏನು ಆ್ಯಡ್ ಮಾಡಿದ್ವಲ್ಲ ಅದನ್ನು ಈ ಒಂದು ಹೋಲ್ ಏನಿದೆಯಲ್ಲ ಇದಕ್ಕೆ ನಾವು ಗಮ್ ಹಾಕೋಬೇಕಾಗುತ್ತೆ. ಅಂದರೆ ನಿಮ್ಮ ಹತ್ರ ಗ್ಲೂ ಇತ್ತಂತಂದರೆ ಬೆಟರು, ಇಲ್ಲ ಫೆವಿಸ್ಟಿಕ್ ಇತ್ತಂತಂದರೆ ಅದು ಬೆಟರು, ಇಲ್ಲಾಂತಂದರೆ ಫೆವಿಕಾಲ್ ಇತ್ತಂತಂದರೆ ಇದು ಯೂಸ್ ಮಾಡ್ಬೋದು. ಓಕೆನಾ, ಫೆವಿಸ್ಟಿಕ್ ಇಲ್ಲ ಗ್ಲೂ ಇತ್ತಂತಂದರೆ ಇನ್ನೂ ಬೆಟರ್. ನಿಮಗೆ ಇಲ್ಲಿ ಭಾಳನೇ ಸ್ವಲ್ಪ ಸ್ಟಿಕ್ಕಿಂಗ್ ಏನಿರುತ್ತಲ್ಲ ಅದು ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಈ ಥರ ನೋಡಿ ನಾನೀಗ ಇದನ್ನು ಒಳಗಡೆ ಹಾಕ್ಕೊಂಡು ಆ ಒಂದು ಪಾಯಿಂಟ್ ಏನಿದೆಯಲ್ಲ ಅದನ್ನು ನಾನು ಕೈಯಿಂದ ಪ್ರೆಸ್ ಮಾಡ್ಕೊಂಬಿಡ್ತೀನಿ. ಅಂದರೆ ಆ ಕಡ್ಡಿಗೆ ಆ ಒಂದು ಪೇಪರು ರೌಂಡ್ ಅಪ್ ಆಗಿ ಫುಲ್ ಅಲ್ಲೆಲ್ಲ ಗ್ಯಾಪ್ ಏನಿತ್ತಲ್ಲ ಅದನ್ನು ಸ್ಟಿಕ್ ಆಗ್ಬಿಡ್ಬೇಕು ಆ ಕಡ್ಡಿಗೆ. ಈ ಥರ ಮಾಡ್ಕೊತಿದ್ದೀನಿ. ನೋಡಿ ಈಗ ಇದು ರೆಡಿ ಆಯಿತು. ಇಷ್ಟೇ, ಸ್ಟಿಕ್ ಆಗಿಬಿಡ್ತು. ಈಗ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ, ಡ್ರ್ಯಾಗ್ ಮಾಡಿ ಎಳೆದು ಬಿಡೋದು ನೋಡಿ, ಏನೂ ಆಗ್ತಿಲ್ಲ. ಈ ಥರ ಸ್ಟ್ರಾಂಗ್ ಆಗಿರ್ಬೇಕು. ಈಗ ನೆಕ್ಸ್ಟು ಇದಕ್ಕೆ ನಮಗೆ ಪೇಪರ್ ಪೀಸಸ್ ಬೇಕಾಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಕಲರ್ ಪೇಪರ್ಸ್ ಇತ್ತು ಅಂತಂದರೆ ಅವನ್ನೆಲ್ಲ ಈ ಥರ ಮಾಡಿಕೊಂಡು ಫುಲ್ಲು ಪೀಸ್ ಮಾಡ್ಕೊಳ್ಳಿ. ಎಲ್ಲ ಚಿಕ್ಕದಾಗಿರೋಂಥ ಪೀಸಸ್ ಮಾಡ್ಕೊಳ್ಳಿ. ಕಲರ್ ಪೇಪರ್ಸ್ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. ಈ ಥರ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಇದರಲ್ಲಿ ತುಂಬೋಣ. ಓಕೆನಾ, ನೀವು ನಿಮ್ಮ ಮನೆಯಲ್ಲಿ ಭಾಳಷ್ಟು ಕಲರ್ ಪೇಪರ್ಸ್ ಏನಾದರೂ ಇತ್ತು ಅಂತಂದರೆ ಭಾಳ ಪೀಸ್ ಮಾಡ್ಕೊಂಬಿಡಿ. ಒಂದು ಬಾಕ್ಸ್ ಎಲ್ಲ ಫುಲ್ ಮಾಡಿ ಇಟ್ಕೊಂಬಿಡಿ. ಯಾಕಂದ್ರೆ ಬರುತ್ತೆ ಬರ್ಡೇ ಪಾರ್ಟಿಯಲ್ಲೆಲ್ಲ ನೀವು ಮೇಲೆ ಇದನ್ನು ಹೊಡಿಬೋದು ಈ ಒಂದು ಪೇಪರ್ ಶಾರ್ಟ್ನ.
ಭಾಳಷ್ಟು ಈಸಿಯಾಗಿರುವಂಥ ಒಂದು ಮೆಥಡ್ ಇದು. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಈಗ ರಿಸಲ್ಟ್ ಬರುತ್ತೆ ನೋಡಿ, ನೋಡೋಣ ಬನ್ನಿ ಯಾವ ಥರ ಬರುತ್ತಂತ. ಇದೇನು ನೋಡ್ತಿದ್ರಲ್ಲ ಈಗ ಬಿಡ್ತೀನಿ ನೋಡಿ. ಇದ್ರೊಳಗಡೆ ಕಲರ್ ಪೇಪರ್ಸ್ ಎಲ್ಲ ತುಂಬಿದ್ದೀನಿ. ಇದನ್ನೇನಿಲ್ಲ, ಜಸ್ಟು ಈ ಥರ ಡ್ರ್ಯಾಗ್ ಮಾಡಿ ನೀವು ಈ ಥರ ನಿಮ್ಮ ಮನೇಲಿ ನೀವು ಮಾಡ್ಕೋಬೋದು ಈಸಿಯಾಗಿ. ಈಗೇನು ಹೇಳ್ಕೊಟ್ನಲ್ಲ ಅದೇ ಥರ ನೀವು ನಿಮ್ಮ ಮನೇಲಿ ಬರ್ಡೇ ಪಾರ್ಟಿ ಆಗಿರ್ಬೋದು, ಬೇರೆ ಥರ ಏನಾದರೂ ಪಾರ್ಟಿ ಇದ್ದರೆ ಈಸಿಯಾಗಿ ನಿಮ್ಮ ಮನೇಲಿ ಸಖತ್ತಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ರಿಸಲ್ಟ್ ಯಾವ ಥರ ಇತ್ತಂತ. ಮನೇಲಿನೂ ಚಿಕ್ಕ ಹುಡುಗರ ಕೈಯಲ್ಲಿ ಕೊಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಭಾಳಷ್ಟು ಸೇಫ್ ಇದೆ, ಆಮೇಲೆ ಫುಲ್ ಫ್ರೆಂಡ್ಲಿ, ಎಕೋ ಫ್ರೆಂಡ್ಲಿ ಒಂದು ಪೇಪರ್ ಶಾಟ್ ಇದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ ಯಾರ್ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.